In three ways you can get information: from your own over self, from great masters of the world through their reading their books, and through all the people who are working in a similar fashion like you, who are all seekers of truth. They are making their own experiments. So you must listen to all the seekers of the truth, co-seekers of the truth. When you do meditation, you will have right information about yourself. When you read books, Swadhyaya, you will have right information from all the great masters of the world. And when you do Sajjan Sangatya, you will have right information from the ordinary people of the world. And you should have information from your own self, meditation. Because you yourself, your own over self, is governing the whole world. So you contact your own over self through your meditation. So your over self will give you information about yourself, about the under self. Okay. So with this new information, a new life begins. So the information is very key. ಮೂರು ರೀತಿಯಲ್ಲಿ ನಾವು ಇನ್ಫಾರ್ಮೇಶನ್ ಅಂದ್ರೆ ಜ್ಞಾನ ಅಂತಾನೆ ತಗೋಬಹುದು ಅನ್ಸುತ್ತೆ ಇಲ್ಲಿ, ಮಾಹಿತಿ ಅನ್ನಕ್ಕಿಂತ ಜ್ಞಾನ ಅಂತಾನೆ ತಗೋಬೇಕು. ಅಲ್ಲ, ಮಾಮೂಲಿಯಾಗಿ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಸಂಗ್ರಹಣೆ ಅಂತೀವಿ, ಇಲ್ಲಿ ಅದಲ್ಲ, ಇಲ್ಲಿ ಜ್ಞಾನವನ್ನ ನಾವು ಪಡ್ಕೋಬಹುದು. ಒಂದು ಹೈಯರ್ ಸೆಲ್ಫ್ ಅಂದ್ರೆ ಆ ಪ್ರಜ್ಞೆ ಅಂತ ಭಾವಿಸ್ತೀನಿ ನಾನು. ಸರ್ ತಿಳಿಸಿರುವಂತೆ ನಮ್ಮ ಪ್ರಜ್ಞೆಯೇ ಈ ಶರೀರ ಮತ್ತು ಮನಸ್ಸಾಗಿಯೂ ಅಭಿವ್ಯಕ್ತಗೊಂಡಿದೆ. ಇನ್ನ ಉಳಿದ ಅಂದ್ರೆ ಅಭಿವ್ಯಕ್ತಗೊಳ್ಳದಿರುವಂತಹ ಪ್ರಜ್ಞೆನೆ ನಮ್ಮ ಹೈಯರ್ ಸೆಲ್ಫ್ ಅಂತ ಅನ್ಕೊಂಡೆ ನಾನು, ಗೊತ್ತಿಲ್ಲ. ಒಂದು ನನ್ನದೇ ಹೈಯರ್ ಸೆಲ್ಫ್, ಆ ಪ್ರಜ್ಞೆಯಿಂದ. ಎರಡನೇದು ಗ್ರೇಟ್ ಮಾಸ್ಟರ್ಸ್, ಅವರ ಪುಸ್ತಕಗಳನ್ನ ಓದುವುದರಿಂದ, ಅಧ್ಯಯನ ಮಾಡೋದ್ರಿಂದ. ಮೂರನೇದು ನನ್ನ ಹಾಗೆ ಇರುವಂತಹ ಬೇರೆ ಜನರು, ಯಾರೆಲ್ಲ ಅನ್ವೇಷಣೆಯಲ್ಲಿರ್ತಾರೋ, ಸಹ ಪ್ರಯಾಣಿಕರು ಅಂತೀವಲ್ವಾ, ಬಸ್ಸಲ್ಲಿ ಹೋಗುವಾಗ ಸಹ ಪ್ರಯಾಣಿಕರು. ಅದೇ ರೀತಿ ಸತ್ಯಾನ್ವೇಷಣೆಯಲ್ಲಿರುವಂತಹ ಕೋಸೀಕರ್ಸ್, ಸಹ ಅನ್ವೇಷಕರು, ಅವರು ಸಹ ಅದೇ ಅನ್ವೇಷಣೆಯಲ್ಲಿ ಇರ್ತಾರೆ. ಅವರು ತಮ್ಮದೇ ಆದ ಒಂದು ಪ್ರಯೋಗಗಳಲ್ಲಿ ಇರ್ತಾರೆ. ಅನ್ವೇಷಣೆಯಲ್ಲಿ ಹಲವಾರು ಪ್ರಯೋಗದಲ್ಲಿಟ್ಟು ಅವರು ಅನುಭವ ಪಡಿತಾ ಇರ್ತಾರೆ. ಹಾಗಾಗಿ ಅವರ ಅನುಭವಗಳನ್ನು ಸಹ ನಾನು ಆಲಿಸೋದ್ರಿಂದ ಈ ಜ್ಞಾನವನ್ನ ಪಡಿಬಹುದು. ಮೂರು ರೀತಿ. ಇದನ್ನ ಈ ಮೂರು ಯಾವುದು ಅಂದ್ರೆ ಪತ್ವಿ ಸರ್ ನಮಗೆ ತಿಳಿಸುವಂತಹ ಮೂರು ಸ್ತಂಭಗಳು, PSS ಅನ್ನ ಸ್ತಂಭಗಳು ಅಂತಲೇ ಹೇಳ್ಬೋದು. ಧ್ಯಾನ, ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ, ಇದನ್ನೇ ತಿಳಿಸ್ತಿದ್ದಾರೆ ಅಂತ ಅನ್ನಿಸ್ತು. ಆಗ ಮತ್ತೆ ಶುರು ಮಾಡ್ತಾರೆ, ಮುಂದುವರಿಸ್ತಾರೆ. ಧ್ಯಾನ, ಯು ಗೆಟ್ ರೈಟ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಸೆಲ್ಫ್. ನನ್ನ ಕುರಿತಾಗಿ ಆ ಸರಿಯಾದ ಒಂದು ಜ್ಞಾನ ಪಡ್ಕೊಳ್ಳೋದು ಧ್ಯಾನದಿಂದ. ಧ್ಯಾನ ಅಂದ್ರೆ ನನ್ನನ್ನ ನಾನು ಭೇಟಿಯಾಗೋದು ಅಂತ ಸರ್ ತಿಳಿಸ್ತಿದ್ರು. ಏಕೆಂದ್ರೆ ನನ್ನ ಆಂತರಿಕ ಪ್ರಯಾಣದಲ್ಲಿ ನನ್ನ ಒಳಗೆ ಏನಿದೆ ಅನ್ನೋದೇ ನನಗೆ ಗೊತ್ತಿರಲ್ಲ. ಯಾವಾಗ್ಲೂ ನಮ್ಮ ಜ್ಞಾನೇಂದ್ರಿಯಗಳು ಎಲ್ಲವೂ ಬಹಿರ್ಮುಖವಾಗಿ ಇರೋದ್ರಿಂದ ಧ್ಯಾನದಲ್ಲಿ ನಮಗೆ ನಮ್ಮ ಕುರಿತಾಗಿ ಆ ರೈಟ್ ಇನ್ಫಾರ್ಮೇಶನ್, ಸರಿಯಾದ ಜ್ಞಾನವು ಲಭ್ಯವಿರುತ್ತೆ. ಎರಡನೇದು ಸ್ವಾಧ್ಯಾಯ ಅಂತ ತಿಳಿಸ್ತಾರೆ. ಇದು ಫ್ರಮ್ ಮಾಸ್ಟರ್ಸ್ ಆಫ್ ದ ವರ್ಲ್ಡ್, ಇಡೀ ವಿಶ್ವದಾದ್ಯಂತ ಇರುವಂತಹ ಎಲ್ಲಾ ಮಾಸ್ಟರ್ಸ್, ಅವರಿಂದ ಒಂದು ರೈಟ್ ಇನ್ಫಾರ್ಮೇಶನ್, ಸರಿಯಾದ ಜ್ಞಾನ. ಹೇಗೆ? ಥ್ರೂ ರೀಡಿಂಗ್ ದೇರ್ ಬುಕ್ಸ್. ಅವರ ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರಿಂದ ನಮಗೆ ಈ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಮೂರನೇದು ಸಜ್ಜನ ಸಾಂಗತ್ಯ ಅಂತ ತಿಳಿಸ್ತಾರೆ. ರೈಟ್ ಇನ್ಫಾರ್ಮೇಶನ್ ಫ್ರಮ್ ಆರ್ಡಿನರಿ ಪೀಪಲ್. ಸಾಮಾನ್ಯ ಜನರಿಂದ ಕೂಡ ನಾವು ಸರಿಯಾದ ಜ್ಞಾನವನ್ನ ಪಡೆಯಬಹುದು. ಯಾವ್ದ್ರ ಮುಖಾಂತರ? ಸಜ್ಜನ ಸಾಂಗತ್ಯ. ಮತ್ತೆ ರೈಟ್ ಇನ್ಫಾರ್ಮೇಶನ್ ಫ್ರಮ್ ಮೈ ಓನ್ ಸೆಲ್ಫ್, ಹೈಯರ್ ಸೆಲ್ಫ್, ಅದ್ರ ಬಗ್ಗೆ ತಿಳಿಸ್ತಾರೆ. ಯುವರ್ ಓನ್ ಸೆಲ್ಫ್ ಈಸ್ ಗವರ್ನಿಂಗ್ ದ ಹೋಲ್ ವರ್ಲ್ಡ್ ಅಂದ್ರೆ ನನ್ನ ಈ ಶರೀರ ನನ್ನ ಲೋಕ ಅಂತ ಭಾವಿಸ್ತೇನೆ ನಾನು. ನನ್ನದೇ ಆ ಹೈಯರ್ ಸೆಲ್ಫ್ ಅಥವಾ ಓವರ್ ಸೆಲ್ಫ್ ಅನ್ನುವಂಥದ್ದೇ ಇಡೀ ನನ್ನ ಲೋಕವನ್ನ ಗವರ್ನಿಂಗ್ ಅನ್ನ ಏನ್ ಪದ ಸರ್ ಇಲ್ಲಿ?
ನಿರ್ವಹಿಸ್ತಿದೆ ಅಂತ ನಿರ್ವಹಿಸ್ತೇನೆ. ನಿರ್ವಹಿಸ್ತಾ ಇದೆ. ಈ ಒಂದು ನನ್ನ ಓವರ್ ಸೆಲ್ಫ್ ಅನ್ನುವಂತಹ ಒಂದು ಅಂತರಾತ್ಮ ಅಥವಾ ಪ್ರಜ್ಞೆ ಇದು ನನ್ನ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಗಿವಿಂಗ್ ಇನ್ಫಾರ್ಮೇಶನ್ ಅಬೌಟ್ ಅಂಡರ್ ಸೆಲ್ಫ್. ಈ ಶರೀರ ಮನಸ್ಸುಗಳ ಕಾರ್ಯಾಚರಣೆ ಬಗ್ಗೆ ಅದು ತಿಳಿಸ್ತಾ ಇದೆ. ಹೀಗಿರ್ಬೇಕು, ಹೀಗಿರ್ಬಾರ್ದು, ನೀನ್ ಹೀಗಿದ್ಯಾ ಅಂತ ತಿಳಿಸ್ತಿದೆ ಅಂತ ನಾನು ಅನ್ಕೊಂಡೆ, ಗೊತ್ತಿಲ್ಲ. ಈ ಒಂದು ರೈಟ್ ಇನ್ಫಾರ್ಮೇಶನ್ ತಗೊಳ್ಳೋದ್ರಿಂದ ಅಥವಾ ಪಡೆಯೋದ್ರಿಂದ ಏನಾಗತ್ತೆ, ಒಂದು ಹೊಸ ರೀತಿಯ ಒಂದು ಜೀವನ ವಿಧಾನ ಶುರುವಾಗುತ್ತೆ ನಮ್ಮಲ್ಲಿ. ಅದು ಆರಂಭವಾಗತ್ತೆ, ಅರಳತ್ತೆ. ಹಾಗಾಗಿ ಈ ಒಂದು ಜ್ಞಾನವೇ ಇಲ್ಲಿ ಒಂದು ಕೀಲಿಕೈ ಅಂತ ತಿಳಿಸ್ತಾರೆ. ಈ ಅಂಡರ್ ಸೆಲ್ಫ್ ಅಂದ್ರೇನು, ಓವರ್ ಸೆಲ್ಫ್ ಅಂದ್ರೇನು, ಆ ಪೂರ್ಣತೆ ಅಂದ್ರೇನು, ಎಲ್ಲವನ್ನು ತುಂಬಾ ಅದ್ಭುತವಾಗಿ ತಿಳಿಸಿದ್ದಾರೆ. ನಮ್ಮಲ್ಲಿ ಸರ್ ಯಾವಾಗ್ಲೂ ತಿಳಿಸ್ತಿರ್ತಾರಲ್ಲ, ಯಾವ ನಾನು ನೋಡ್ತಾ ಇರೋದು, ಯಾವ ನಾನು ಆಲಿಸ್ತಾ ಇರೋದು, ಈ ರೀತಿ ಎಲ್ಲ ಯಾವ ನಾನು ಅಂತ ತಿಳಿಸ್ತಾರಲ್ಲ, ಇದಕ್ಕೆಲ್ಲ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ ಅಂತ ಅನ್ನಿಸ್ತು ಇದರಿಂದ. ಇದೇ ಒಂದು ಭಾವದಶೆಯಲ್ಲಿ ಈ ದಿನ ತಿಳಿಸಿದಂತಹ ಒಂದು ಸಂದೇಶ, ರೈಟ್ ಇನ್ಫಾರ್ಮೇಶನ್, ಸರಿಯಾದ ಜ್ಞಾನ ನಮಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಧ್ಯಾನದಿಂದ ನನ್ನ ಹೈಯರ್ ಸೆಲ್ಫ್, ನನ್ನದೇ ಆ ಉನ್ನತ ಪ್ರಜ್ಞೆ ಅಥವಾ ಅಂತರಾತ್ಮದಿಂದ ನಾನು ಯಾರು ಅನ್ನೋದು ಗೊತ್ತಾಗುವಂಥದ್ದು. ಇನ್ನೊಂದು ಸ್ವಾಧ್ಯಾಯದಿಂದ ಬೇರೆ ಎಲ್ಲಾ ಗ್ರೇಟ್ ಮಾಸ್ಟರ್ಸ್ ಅವರ ಪುಸ್ತಕ ಅಧ್ಯಯನ ಮಾಡೋದ್ರಿಂದ. ಮೂರನೇದು ಸಜ್ಜನ ಸಾಂಗತ್ಯ, ಸಾಮಾನ್ಯ ಜನರ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಸತ್ಯಾನ್ವೇಷಣೆಯಲ್ಲಿ ಅವರು ಪ್ರಯೋಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಾಗ ಪಡೆಯುವಂತಹ ಅನುಭವಗಳು. ಈ ಮೂರರಿಂದ ನಾವು ಆ ರೈಟ್ ಇನ್ಫಾರ್ಮೇಶನ್ ಅನ್ನೋದನ್ನ ಪಡೆದಾಗ ನಮ್ಮ ಒಂದು ಜೀವನ, ಒಂದು ಶೈಲಿ ವಿಧಾನವೇ ಬದಲಾಗ್ಬಿಡತ್ತೆ, ಒಂದು ಸರಿಯಾದ ರೀತಿಯಲ್ಲಿ ಬಂದ್ಬಿಡತ್ತೆ. ಅದೇ ಈ ರೈಟ್ ಇನ್ಫಾರ್ಮೇಶನ್ ಅನ್ನುವಂಥದ್ದೇ ಇಲ್ಲಿ ಕೀಲಿಕೈ ಅಂತ ತಿಳಿಸ್ತಾರೆ. ಈ ಮೂರು ರೀತಿಯ ಜ್ಞಾನವನ್ನು ಪಡೆಯುವ ಬಗೆ ಅಂದ್ರೆ ಸ್ವಾಧ್ಯಾಯ, ಧ್ಯಾನ, ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ. ಅದಕ್ಕಾಗಿ ನಾವು ಪ್ರತಿದಿನ ಈ ವೇದಿಕೆಯಲ್ಲಿ ಅರಿವಿನ ಅಂಗಣ ಅಂತರಂಗದ ಕಿರಣ ಅಂತನೂ ಒಂದು ಅತ್ಯದ್ಭುತವಾದ ಒಂದು ಧ್ಯೇಯವಾಕ್ಯ ನಮ್ಮ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಒಂದು ಲೋಗೋದಲ್ಲಿದೆ. ಇವತ್ತು ಸ್ವಲ್ಪ ಗೊಂದಲಕ್ಕೀಡಾಗುವಾಗ ಆಯ್ತು ಸರ್. ಇವು ಒಂದೇ ಸಲ ಅದು ಬಾಯಲ್ಲೊಂದು ಇಟ್ಕೊಂಡು ಕೈಗೆ ಇನ್ನೊಂದು ಕೊಟ್ಟಾಗೆ. ಯಾವ್ದು ಮೊದ್ಲು ಇದನ್ನ ತಿಂದು ಜೀರ್ಣಿಸ್ಕೊಂಡು ಇನ್ನೊಂದಕ್ಕೆ ಬಾಯಿ ಹಾಕ್ಬೇಕು, ಮತ್ತು ಎರಡು ಒಂದಕ್ಕೆ ಇಂಟರ್ ಕನೆಕ್ಟೆಡ್. ಹೌದು ಸರ್. ಹಾಗಾಗಿ ಯಾವುದು ಹೇಗೆ ಅರಗಿಸ್ಕೊಳ್ಳೋದು, ಯಾವ ರೀತಿ ಆಸ್ವಾದಿಸೋದು ಅನ್ನೋ ಗೊಂದಲ. ಹೌದು ಸರ್. ಆದ್ರೆ ಇವತ್ತು ಮೊದ್ಲು ಹೇಳಿದ್ದು ತುಂಬಾ ಸರಳವಾಗಿದೆ ಮತ್ತು ಅಷ್ಟೇ ಕಷ್ಟವಾಗಿದೆ. ಮೇಲ್ನೋಟಕ್ಕೆ ತುಂಬಾ ಸರಳ ಅನ್ಸುತ್ತೆ. ಅವರು ಲೋಯರ್ ಸೆಲ್ಫು, ಓವರ್ ಸೆಲ್ಫು ಇವೆಲ್ಲ ಹೇಳ್ತಾರಲ್ಲ ಸರ್, ಇದೇನು ಅಂತ. ಮತ್ತೆ ಮೇಡಮ್ನವ್ರು ಹೇಳಿದ್ರಲ್ಲ ಇಂಥದ್ದು 4-5 ಸಿಕ್ತು ಅಂತ. ಹಾಗಾಗಿ ನಾನು ಅದನ್ನ ಹಾಕಿ ನೋಡಿದೆ, ನನಗೆ ಇನ್ಯಾವ್ದೋ ಸಿಕ್ತು ಅದನ್ನ ನೋಡಿದೆ. ಆಮೇಲೆ ಇವತ್ತು ಹೇಳಿದ್ದು ಅದಲ್ಲ ಅಂತ ಗೊತ್ತಾಯ್ತು. ಮತ್ತೆ ಇನ್ನೊಂದ್ಸಲ ಅದನ್ನ ಇನ್ನೊಂದ್ಸಲ ಕೇಳಿದೆ. ಹಾಗಾಗಿ ಏನೋ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ಕದ ಹಾಗೆ ಅನ್ನಿಸ್ತು ಸರ್. ಇವು ಸಾರ ಏನು ಅಂತಂದ್ರೆ, ವಿ ಹ್ಯಾವ್ ಟು ಬಿಗಿನ್ ಎ ನ್ಯೂ ಲೈಫ್. ಈಗಿನ ಜೀವನ ನಮ್ಮದು ಸರಿ ಇಲ್ಲ ಅನ್ನೋ ಒಂದು ಅರಿವು ಬಂದಿದೆ ಈ ವೇದಿಕೆಗೆ ಕಾಲಿಟ್ಟ ಮೇಲೆ. ಇನ್ನೇನೋ ಇದೆ, ದೇರ್ ಇಸ್ ಸಮಥಿಂಗ್ ಎಲ್ಸ್ ಬಿಯಾಂಡ್ ವಾಟ್ ವಿ ನೋ. ಸೊ ವಿ ಹ್ಯಾವ್ ಟು ರೀಚ್ ಟು ದಟ್ ಅಂತ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇನ್ಫಾರ್ಮೇಶನ್ ಬೇಕು ಅಂತಾರೆ. ಇನ್ಫಾರ್ಮೇಶನ್ ಇಸ್ ದ ವೆರಿ ಕೀ. ಇವತ್ತಿನ ವಾಣಿಲಿ ಕೊನೆ ವಾಕ್ಯ ಅದು. ನೋಡಪ್ಪ, ನಿನಗೆ ಇನ್ಫಾರ್ಮೇಶನ್ ಅನ್ನೋದೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೀಲಿಕೈ. ಈಗ ಡೋರ್ ಈಸ್ ಕ್ಲೋಸ್ಡ್ ಫಾರ್ ಯು. ಇಫ್ ಯು ಹ್ಯಾವ್ ಟು ಎಂಟರ್ ದ ಡೋರ್, ಯು ಹ್ಯಾವ್ ಟು ಓಪನ್ ದ ಲಾಕ್. ಅದು ಬೇಕು ಅಂದ್ರೆ ಈ ಕೀ ಅವಶ್ಯಕತೆನಪ್ಪ. ಯಾವ್ದು ಕೀ? ಇನ್ಫಾರ್ಮೇಶನ್. ನೀವು ಹೇಳಿದ್ರಿ ಇನ್ಫಾರ್ಮೇಶನ್ ಅಂದ್ರೆ ಅದನ್ನ ನಾಲೆಡ್ಜ್ ಅಂತ ತಗೋಬೇಕು ಅಂತ. ಆದ್ರೆ ನನ್ಗೇನ್ ಅನ್ನಿಸ್ತು ಸರ್, ಅದು ಇನ್ಫಾರ್ಮೇಶನ್ ನಾಲೆಡ್ಜ್ ಅಂತಲೇ ಹೇಳ್ಬೋದಾಗಿತ್ತು ಪತ್ರಿಜಿ. ಇನ್ಫಾರ್ಮೇಶನ್ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ,
ಇನ್ಫಾರ್ಮೇಶನ್ ಅನ್ನು ನಾವು ಗ್ಯಾದರ್ ಇನ್ಫಾರ್ಮೇಶನ್, ವಿ ಕಲೆಕ್ಟ್ ಇನ್ಫಾರ್ಮೇಶನ್. ಆ ಗ್ಯಾದರ್ ಮಾಡಿರೋ ಇನ್ಫಾರ್ಮೇಶನ್ ನ, ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ನ ಎಲ್ಲಿ ತನಕ ನಾವು ಟೆಸ್ಟ್ ಮಾಡಲ್ವೋ ಅಥವಾ ಎಕ್ಸ್ಪೀರಿಯನ್ಸ್ ಇಲ್ವೋ, ನಮ್ಗೆ ಅದ್ರ ಬಗ್ಗೆ ಅನುಭವಕ್ಕೆ ಬರಲ್ವೋ, ಅಲ್ಲಿ ತನಕ ಅದು ಇನ್ಫಾರ್ಮೇಶನ್ ಅಷ್ಟೇನೆ. ಯಾರು ಹೇಳಿದಾರೋ ಸರ್, ಓಶೋ ಹೇಳಿದಾರೋ ಅಥವಾ ಓಶೋ ಇನ್ಯಾರೋ ಹೇಳಿದಾರೋ ಅಂತ ಹೇಳಿದಾರೋ ನನಗೆ ನೆನಪಿಲ್ಲ. ಒಂದು ಸಾಸಿವೆ ಕಾಳನ್ನ ಬಾಯಲ್ಲಿ ಹಾಕಿ ಅಗದ್ರೆ ನಿಮಗೆ ಸಿಗತಕ್ಕಂಥ ಸ್ವಾದಾನ ಆನೆ ಮೇಲೆ ಹೇರಿರೋ ಮೂಟೆಗಳ ಗಟ್ಲೆ ಸಾಸಿವೆಯನ್ನು ನೋಡಿದ್ರು ಕೂಡ ನಿಮಗೆ ಅನುಭವಕ್ಕೆ ಬರಲ್ಲ ಅಂತ. ಹಾಗಾಗಿ ಇನ್ಫಾರ್ಮೇಶನ್ ಸಾಕಷ್ಟು ಇರಬಹುದು, ಆದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೋದ್ರೆ ಅದು ಉಪಯೋಗ ಇಲ್ಲ. ಹಾಗಾಗಿ ಬಹುಶಃ ಇನ್ಫಾರ್ಮೇಶನ್ ಅಂತಂದ್ರೆ ವಾಟ್ ಎವರ್ ನಾಲೆಡ್ಜ್ ವಿ ಹ್ಯಾವ್ ಕಲೆಕ್ಟೆಡ್ ಅಂದ್ಕೊಳ್ಬಹುದು. ಸೊ ಈ ಇನ್ಫಾರ್ಮೇಶನ್ ನ ನೀನ್ ಹೇಗೆ ತಗೋಬೋದಪ್ಪ ಅಂತಂದ್ರೆ ಪತ್ರಿಜಿ ಹೇಳೋದು 3 ರೀತಿ ತಗೋಬೋದಪ್ಪ. ಒಂದು ಧ್ಯಾನ, ಇನ್ನೊಂದು ನೀವು ಮಮತಾ ಮೇಡಮ್ ನವರು ತುಂಬಾ ಚೆನ್ನಾಗಿ ಹೇಳಿದ್ರು, 3 ಪಿಲ್ಲರ್ಸ್ ಆಫ್ PSSM ಅಂತ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇದನ್ ಮಾಡಪ್ಪ ಅಂತಾರೆ. ಈಗ ಮೆಡಿಟೇಷನ್ ಮಾಡೋದ್ರಿಂದ ನಿನ್ಗೆ ಏನ್ ಸಿಗುತ್ತೆ? ಯು ಗೆಟ್ ರೈಟ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಸೆಲ್ಫ್. ಏನ್ ಸರ್ ಹೀಗಂದ್ಬಿಟ್ರಿ, ರೈಟ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಸೆಲ್ಫ್ ಅಂತಂದ್ರೆ ಇಷ್ಟು ವರ್ಷ ಈ KDPPಗೆ ಕಾಲಿಡಬೇಕಾದ್ರೆ ಅರ್ಧಕ್ಕಿಂತ ಹೆಚ್ಚು ಜೀವನ ಸವಿಸ್ಬಿಟ್ಟಿದೀವಿ. ಜೀವನದಲ್ಲಿ ಏನೇನೋ ಸಾಧನೆ ಮಾಡಿದೀವಿ ಅನ್ಕೊಂಡಿದೀವಿ. ಸುತ್ತಮುತ್ತಲು ಇರೋರು ನಮ್ಮನ್ನ ಎಷ್ಟು ಹೊಗಳ್ತಾ ಇದ್ದಾರೆ, ಎಷ್ಟು ಬೈತಾ ಇದ್ದಾರೆ, ಎರಡೂ ನೋಡಿದೀವಿ. ಹಾಗಾಗಿ ನನ್ನಲ್ಲಿ ಒಳ್ಳೇದೇನಿದೆ, ಕೆಟ್ಟದ್ದೇನಿದೆ ಅಂತ ನನಗೆ ಅರ್ಥ ಆಗಿದೆ. ಈಗ ನೀವು ಮೆಡಿಟೇಷನ್ ಮಾಡಿದ್ರೆ ರೈಟ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಸೆಲ್ಫ್ ಅಂತಿರಲ್ಲ, ಇನ್ನೇನ್ ಸಿಗ್ಬೇಕು ನನಗೆ ಅಂತ. ಅಂದ್ರೆ ನನ್ಗೇನು ಗೊತ್ತೇ ಇಲ್ವಾ ನನ್ನ ಬಗ್ಗೆ ಅಂತ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಿಜವಾಗ್ಲೂ ನಮ್ಮ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನಾವು ನಮ್ಮನ್ನ ಏನ್ ಅನ್ಕೊಂಡಿದೀವೋ, ಕಲ್ಪಿಸ್ಕೊಂಡಿದೀವೋ ಆ ಭ್ರಮಾಲೋಕದಲ್ಲಿ ಬದುಕ್ತಾ ಇದೀವಿ. ನಿಜವಾದ ನಾನು ಅನ್ನೋದೇನು ಅಂತ ಗೊತ್ತಾಗಿಲ್ಲ. ಮತ್ತು ಸ್ವಾಧ್ಯಾಯ ಮಾಡೋದ್ರಿಂದ ಹೇಗ್ ಗೊತ್ತಾಗತ್ತಪ್ಪ ನಿನಗೆ ಅಂತಂದ್ರೆ, ನೀನೀಗ ಸತ್ಯಾನ್ವೇಷಣೆ ಮಾಡ್ತಾ ಇದೀಯ, ಆ ದಾರಿಲಿ ಹೋಗ್ತಾ ಇದೀಯ, ನೀನು ಪ್ರಯೋಗಗಳು ಮಾಡ್ತಾ ಇದೀಯ. ನಿನಗಿನ್ನ ಮುಂಚೆ ಗ್ರೇಟ್ ಮಾಸ್ಟರ್ಸ್ ಎಲ್ಲ ಅದನ್ನ ಮಾಡಿದಾರಲ್ಲಪ್ಪ, ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳಿದೆ, ಅವರು ಕಂಡುಕೊಂಡಿರ್ತಕ್ಕಂಥ ಸತ್ಯ ದರ್ಶನ ಅದರಲ್ಲಿ ಹೇಳಿದ್ದಾರೆ. ಅದನ್ನ ಅಧ್ಯಯನ ಮಾಡು, ಅದ್ರ ಮುಖಾಂತರ ನಿನ್ಗೆ ಹೆಚ್ಚಿನದು ಸಿಗುತ್ತೆ ಅಂತ. ಅಲ್ಲ ಸರ್, ಈ ಗ್ರೇಟ್ ಮಾಸ್ಟ್ ನನ್ನದು ಬಿಡಿ, ನನಗೆ ಅರ್ಥ ಆಗಿಲ್ಲ ಅಂತ ಒಪ್ಕೊಳ್ಳೋಣ. ಗ್ರೇಟ್ ಮಾಸ್ಟರ್ಸ್ ಅಂತೀರಾ, ಅವ್ರು ಬರ್ದಿರೋದು ಸತ್ಯ ಅಲ್ವಾ? ಹೇಗ್ ಸತ್ಯ ಆಗುತ್ತೆ? ನಿನಗೆ ಅನುಭವಕ್ಕೆ ಬರೋ ತನಕ ಅದು ಸತ್ಯ ಅಲ್ಲ. ಈ ಸತ್ಯ ಅಂದ್ರೆ ಇನ್ನೊಂದಿದೆ ಅಂತ. ಏನಿದೆ? ಸುಳ್ಳು ಅಂತ. ಅಂದ್ರೆ ಎರಡಾಗೋಯ್ತು. ಸರ್, ಈಗ ನನ್ನ ಕೈಯಲ್ಲಿ ಒಂದು ಪೆನ್ಸಿಲ್ ಇದೆ, ಅದು ದೊಡ್ಡದ ಚಿಕ್ಕದ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಯಾಕಾಗಲ್ಲ ಅಂದ್ರೆ, ಒಂದು ನಿಮ್ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದ ಹಾಗೇನೆ ನಿಮ್ಮ ಮನಸ್ಸಿನಲ್ಲಿ ನೀವು ನೋಡಿರ್ತಕ್ಕಂಥ ಅನೇಕ ಪೆನ್ಸಿಲ್ಗಳ ಚಿತ್ರ ಬರುತ್ತೆ. ಅದ್ರ ಜೊತೆ ಹೋಲಿಕೆ ಮಾಡಿ ಹೇಳ್ತೀರಾ. ಸೊ ಹೋಲಿಕೆನೇ ಇಲ್ಲದೆ ಇದ್ದಾಗ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಅದು ಅದೇ ಅಷ್ಟೇನೆ. ಹಾಗಾಗಿ ಗ್ರೇಟ್ ಮಾಸ್ಟರ್ಸ್, ಅಷ್ಟೊಂದು ಜನ ಗ್ರೇಟ್ ಮಾಸ್ಟರ್ಸ್, ಅಷ್ಟೊಂದು ಸತ್ಯಾನ್ವೇಷಣೆ ಮಾಡಿ ಅಷ್ಟೊಂದು ವಿವಿಧ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತಂದ್ರೆ ಅವರೆಲ್ರಿಗೂ ಬೇರೆ ಬೇರೆ ರೀತಿ ಕಾಣಿಸಿದೆ. ಶಂಕರಾಚಾರ್ಯರು ಅದ್ವೈತ ಅಂದ್ರು, ಮಧ್ವಾಚಾರ್ಯರು ದ್ವೈತ ಅಂದ್ರು, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಅಂದ್ರು. ಮೂರರಲ್ಲಿ ಯಾವ್ದು ಸತ್ಯ? ಅದು ಅವರಿಗೆ ಸತ್ಯ ಅಂತ ಕಾಣಿಸಿರೋದನ್ನ ಅವ್ರು ಹೇಳಿದಾರಷ್ಟೆ. ಸತ್ಯ ಅನ್ನೋದು ಒಂದೇನೆ. ಹಾಗಾಗಿ ಅವ್ರು ಹೇಳಿರೋದು ಬರೀ ಇನ್ಫಾರ್ಮೇಶನ್ ಅಂತ ತಗೋ. ಮೂರನೇದು ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಅಂತಂದ್ರೆ ನಿನ್ನಂತಹ ಆರ್ಡಿನರಿ ಪೀಪಲ್ ಇರ್ತಕ್ಕಂತಹವ್ರು. ಅವರು ಕೂಡ ಸೀಕರ್ಸ್ ಆಫ್ ಟ್ರುತ್, ಸತ್ಯಾನ್ವೇಷಣೆಗಳೇ. ಅವರು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಅವ್ರೇನ್ ಅರ್ಥಕೊಂಡಿದ್ದಾರೆ ಅಂತ ತಿಳ್ಕೊ. ಇದು ಮೂರನ್ನೂ ಸೇರಿಸ್ಕೊ. ಅವು ಹೇಳಿದ್ರಲ್ಲ ಸರ್, ಮನನ ಅಂತ, ಅದನ್ನೆಲ್ಲ ಮನನ ಮಾಡ್ಕೊ. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡೋ ಹಾಗೆ ತಿರುಗಿಸ್ಬೇಕು, ಮಂಥನ. ಅದನ್ನ ಮಾಡು, ಆಗ ನಿಧಿಧ್ಯಾಸನ ಆಗುತ್ತೆ ಅಂತ. ಆಯ್ತು ಸರ್, ಇದೇನೋ ಸ್ವಲ್ಪ ಮಟ್ಟಿಗೆ ಅರ್ಥ ಆದಾಗಿದೆ. ನೀವು ಹೇಳಿದ್ದಿಷ್ಟೇನೆ. ನೀನ್ ಏನೇನ್ ಅರ್ಥಕೊಂಡಿದೀಯ, ಸ್ವಾಧ್ಯಾಯದಿಂದ ಗ್ರೇಟ್ ಮಾಸ್ಟರ್ಸ್ ಹತ್ರ ಅರ್ಥಕೊಂಡಿದೀಯ, ಮತ್ತು ನಿನ್ನಂತಹ ಟ್ರುತ್ ಸೀಕರ್ಸ್ ಹತ್ರ ಏನೇನ್ ಕಲೆಕ್ಟ್ ಮಾಡಿದ್ಯಾ, ಇವೆಲ್ಲ ಇನ್ಫಾರ್ಮೇಶನ್. ಇದನ್ನ ಮನನ ಮಾಡ್ಕೊ. ಅದರಿಂದ ಒಂದು ನಿಧಿಧ್ಯಾಸನ ಬರುತ್ತೆ.
ಅದನ್ನ ಸತ್ಯಕ್ಕೆ ಹೋಗೋದಕ್ಕೆ ಏಣಿ ಮಾಡ್ಕೋ ಅಂತ. ಆಯ್ತು, ಈಗ ಧ್ಯಾನ ಮಾಡಿದ್ರೆ ನನ್ನ ಬಗ್ಗೆ ನನಗೆ ಅರಿವಾಗುತ್ತೆ ಅಂತ ಹೇಳಿದ್ರಲ್ಲ ಸರ್, ಏನ್ ಹಾಗಂದ್ರೆ ಅಂತ. ನೋಡು, ನಿನ್ನಲ್ಲಿ 2 ಪಾರ್ಟ್ ಇದೆ. ಒಂದು ಯುವರ್ ಲೋಯರ್ ಸೆಲ್ಫ್, ಇನ್ನೊಂದು ಓವರ್ ಸೆಲ್ಫ್ ಅಥವಾ ಹೈಯರ್ ಸೆಲ್ಫ್. ಇದು ಏನ್ ಸರ್, ಈಗ ನಾನು 5 ಅಡಿ 5 ಅಂಗಲ ಅಂತ ಇಟ್ಕೊಂಡಿದೀನಿ ಅಂತ ಇಟ್ಕೊಳ್ಳಿ ನನ್ನ ಎತ್ತರ. ಇದು ನನ್ನ ಸೆಲ್ಫ್. ಇದ್ರಲ್ಲಿ ಏನ್ ಲೋಯರ್ ಸೆಲ್ಫ್ ಹೈಯರ್ ಸೆಲ್ಫ್ ಅಂತಂದ್ರೆ ಅರ್ಧ ಕಟ್ ಮಾಡಕ್ಕಾಗತ್ತಾ? ಇಲ್ಲಪ್ಪ. ನೀನ್ ಈಗ ಏನ್ ಅಂದ್ಕೊಂಡಿದ್ಯೋ ಅದೇ ನಿನ್ನ ಲೋಯರ್ ಸೆಲ್ಫ್. ನಿನ್ನ ಇಡೀ ದೇಹ, ನಿನ್ನ ಜ್ಞಾನ, ನಿನ್ನ ಅರಿವು, ಇವೆಲ್ಲ ಏನೇನಿದೆ ಇವೆಲ್ಲ ಲೋಯರ್ ಸೆಲ್ಫ್. ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇನೆ. ಈ ಲೋಯರ್ ಸೆಲ್ಫ್ ಹೈಯರ್ ಸೆಲ್ಫ್ ಜೊತೆ ಒಂದು ಕೊಂಡಿ ಕನೆಕ್ಟ್ ಮಾಡಿದೆ. ಆ ಕೊಂಡಿ ಎಷ್ಟು ಸಣ್ಣದಾಗಿದೆ ಅಂತಂದ್ರೆ ಜಿರ್ಲೆಗೆ ಮೀಸೆ ಇದೆಯಲ್ಲ ಸರ್, ಅಷ್ಟು ಸಣ್ಣದಾಗಿರುತ್ತೆ. ಅದು ಕಾಂಟ್ಯಾಕ್ಟ್ ಮಾಡಿದೆ ಅಷ್ಟೇನೆ. ನಿನಗದು ಗೊತ್ತಾಗ್ತಾ ಇಲ್ಲ. ನೀನ್ ಮೆಡಿಟೇಷನ್ ಕೂತ್ಕೊಂಡ್ರೆ ಈ ಕಾಂಟ್ಯಾಕ್ಟಿಂಗ್ ಟೆಂಟಿಕಲ್ಸ್ ಇರೋದು ಗೊತ್ತಾಗುತ್ತೆ. ಅಲ್ಲಿಂದ ಹೈಯರ್ ಸೆಲ್ಫ್ಗೆ ಕರೆಕ್ಟ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾದಾಗ ಏನಾಗುತ್ತೆ ಅಂತಂದ್ರೆ ಆ ಹೈಯರ್ ಸೆಲ್ಫ್ ನಿನ್ನ ಲೋಯರ್ ಸೆಲ್ಫ್ ನ ಗೈಡ್ ಮಾಡುತ್ತೆ ಅಂತ. ಹಾಗೆ ಗೈಡ್ ಮಾಡ್ಬೇಕದು ಅಂತಂದ್ರೆ ಅದು ಅರ್ಥ ಆಗಬೇಕು ಅಂತಂದ್ರೆ ನೀನು ಮೆಡಿಟೇಷನ್ ಮಾಡಬೇಕು. ಸೊ ಇದೆಲ್ಲ ಇದು ಇನ್ಫಾರ್ಮೇಶನ್ನೇ. ಟೆಂಟಿಕಲ್ಸ್ ಅಂತ ಹೇಳಿದ್ದು, ಹೈಯರ್ ಸೆಲ್ಫ್ ಅಂತ ಹೇಳಿದ್ದು, ಲೋಯರ್ ಸೆಲ್ಫ್ ಅಂತ ಹೇಳಿದ್ದು, ಇವೆಲ್ಲ ಇನ್ಫಾರ್ಮೇಶನ್ನೇ. ನೀನು ಧ್ಯಾನ ಮಾಡಿದ್ರೆ, ಧ್ಯಾನದ ಮುಖಾಂತರ ಈ ಷಟ್ಚಕ್ರಗಳ ದಾಟಿ ಸಹಸ್ರಾರಕ್ಕೆ ಹೋಗಿ ಆಗ ಟೆಂಟಿಕಲ್ ಅನುಭವ ಆದ್ರೆ, ಹೈಯರ್ ಸೆಲ್ಫ್ ಇದೆ ಅನ್ನೋದು ಗೊತ್ತಾದ್ರೆ ಅದು ನಿನ್ನನ್ನ ಗೈಡ್ ಮಾಡುತ್ತೆ. ಅಲ್ಲಿ ತನಕ ಇದು ಇನ್ಫಾರ್ಮೇಶನ್ನೇ. ಆದ್ರೆ ಈ ಇನ್ಫಾರ್ಮೇಶನ್ ಅನ್ನೋದು ಕೀ ಅಷ್ಟೇ. ಇದು ಓಪನ್ ಮಾಡಕ್ ಉಪಯೋಗ ಮಾಡುತ್ತೆ ಈ ಇನ್ಫಾರ್ಮೇಶನ್. ಒಳಕ್ ಹೋಗ್ಬೇಕಾಗಿರೋದು ನೀನೇನೆ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡು. ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ. ನನಗೆ ಎಷ್ಟೋ ಟೈಮ್ ತಗೊಳ್ತು ಅಂತಾರೆ ಪತ್ರಿಜಿ ಅವರು. ಸೊ ಇದು ಸರಳ ಅನ್ನಿಸ್ತದೆ ಸರ್ ಹಂಚ್ಕೊಳಕ್ಕೆ. ಇನ್ನೊಂದು sir. ನೀವು ಹೇಳಿದಿರಲ್ಲ ಸರ್, ನಾಳೆ ಇನ್ನೊಂದ್ಸಲ ಅದನ್ನ ಆಳವಾಗಿ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಈಶಾವಾಸ್ಯ ಉಪನಿಷತ್ನ ಶ್ಲೋಕ ಸರ್ ಇದು. ಇನ್ನೊಂದು ಶ್ವೇತಾಶ್ವರ ಉಪನಿಷತ್. ಮಾಂಡುಕ್ಯೋಪನಿಷತ್ನಲ್ಲೂ ಇದೆ ಅಂತಾರೆ ಸರ್. ಹೌದು ಸರ್, ಹೌದು. ಅಂದ್ರೆ ಈಗ ಪತ್ರಿಜಿ ಅವ್ರು ಏನ್ ಹೇಳಿದ್ರು ಅದನ್ನ ನೀವು ಹೇಳ್ತೀರಾ, ಹೌದು ಸರ್. ಓಶೋ ಅವ್ರು ಏನ್ ಹೇಳಿದ್ರು ಅದನ್ನ ನೀವು ಹೇಳ್ತೀರಾ. ಅದನ್ನ ಮಮತಾ ಮೇಡಮ್ ಕೇಳಿಸ್ಕೊಂಡು ಅದನ್ನೇ ಅವ್ರು ಹೇಳ್ತಾರೆ. ನಾನ್ ಕೇಳಿಸ್ಕೊಂಡ್ರೆ ನಾನ್ ಹೇಳ್ತೀನಿ. ಈ ಉಪನಿಷತ್ತುಗಳಲ್ಲೂ ಕೂಡ ಯಾರ್ಯಾರು ಕಂಡ್ಕೊಂಡಿರೋ ಸತ್ಯಗಳನ್ನ ಅವರವರ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ನೀವು ಹೌದು. ಹೇಳಿದಾಗೆ ಹೆಸರುಗಳು ಹಾಕೊಂಡಿಲ್ಲ. ಮಾಂಡೂಕ್ಯ ಉಪನಿಷತ್ ಅಂತಂದ್ರೆ ನಾನ್ ಮೊದ್ಲು ಮಂಡೂಕ್ ಉಪನಿಷತ್ತು ಅಂದ್ಕೊಳ್ತಿದ್ದೆ, ಕಪ್ಪೆ ಅಂತ. ಮಾಂಡೂಕ್ಯ ಅಂತಂದ್ರೆ ಭಾಗಗಳು ಅಂತ. ಹಾಗಾಗಿ ಅವರು ಅದಕ್ಕೆ ಹೆಸರು ಕೊಟ್ಟು, ಶ್ವೇತಾಶ್ವರ ಉಪನಿಷತ್ ಅನ್ನೋದು ಒಬ್ಬ ಋಷಿ ಹೆಸರು, ಆದ್ರೆ ಆತ ಇಟ್ಕೊಂಡಿದ್ದಲ್ಲ ಅದು. ನೋಡಪ್ಪ, ಇದು ನಾವ್ ಹೇಳೋಗೆ ಓಶೋ ಅವ್ರು ಹೇಳಿದ್ದಿದು ಅನ್ನೋ ಹಾಗೆ ಅವ್ರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ತುಂಬಾ ಉಪನಿಷತ್ತುಗಳಲ್ಲಿ ಇವು ಬರುತ್ತೆ ಸರ್. ಎಲ್ರೂ ಅದಕ್ಕೆ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ, ಬೇರೆ ಬೇರೆ ದೃಷ್ಟಿಗಳು ಕಾಣಿಸುತ್ತೆ. ಹಾಗಾಗೇನೆ ಪತ್ರಿಜಿ ಅವರು ಅದನ್ನ ನಾಲೆಡ್ಜ್ ಅಂದಿರ, ಟ್ರುತ್ ಅಂದಿರ, ಇನ್ಫಾರ್ಮೇಶನ್ ಅಂದಿರೋದು ಅನ್ಸುತ್ತೆ ಸರ್ ನನಗೆ. ಥ್ಯಾಂಕ್ ಯು ಸರ್. ಇದನ್ನ ಧ್ಯಾನ ಕಸ್ತೂರಿಗೆ ಶ್ರೀನಿವಾಸ್ ಮೂರ್ತಿ ಸರ್ ಏನು ಬರ್ದು ಕಳ್ಸಿದ್ರೆ ಒಂದೇ ತಿಂಗಳಿಗೆ ಆಗಲ್ಲ, ಮುಂದುವರಿಯೋದು ಅಂತ ಹಾಕ್ಬೇಕಾಗತ್ತೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಇನ್ನಷ್ಟು ವಿಸ್ತರಿಸಿ ತಿಳಿಸ್ತಾರೆ. ಹಾಗಾಗಿ ತುಂಬಾ ಅದ್ಭುತವಾಗಿದೆ ಸರ್. ಮೇಡಮ್, ನನ್ಗೆ ಲೋಯರ್ ಸೆಲ್ಫ್ ಹೈಯರ್ ಸೆಲ್ಫ್ ಜೊತೆ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ಟೆಂಟಿಕಲ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ ಪತ್ರಿಜಿ ಅವರು. ನಾನು ಅದನ್ನೇ ಜಿರ್ಲೆ ಮೀಸೆ ಅಂದಿದ್ದು. ನನಗೆ ಇನ್ನೊಂದು ಕಲ್ಪನೆ ಬಂತು ಅದ್ರ ಬಗ್ಗೆ. ಈ ಮಾವಿನ ಮರಗಳಲ್ಲಿ ಮಾವಿನಕಾಯಿ ತೂಗಾಡ್ತಾ ಇರುತ್ತಲ್ಲ ಮೇಡಮ್, ಅಷ್ಟು ದಪ್ಪ ಮಾವಿನಕಾಯಿ, ಅದ್ರ ತೊಟ್ಟಿನಿಂದ ಮರಕ್ಕೆ ಅದು ಅಂಟ್ಕೊಂಡಿರುತ್ತೆ. ಈ ಮಾವಿನಕಾಯಿನ ಲೋಯರ್ ಸೆಲ್ಫ್ ಅನ್ಕೊಳ್ಳೋದಾದ್ರೆ ಆ ಮಾವಿನ ಮರ ಹೈಯರ್ ಸೆಲ್ಫ್. ಕಾಂಟ್ಯಾಕ್ಟ್ ಹೇಗಿದೆ ಅಂತಂದ್ರೆ ಆ ಸಣ್ಣ ತೊಟ್ಟಿನಿಂದ ಹೋಗಿರ್ತಕ್ಕಂಥ ಒಂದು ಕಡ್ಡಿ ತರ ಇರುತ್ತೆ ಅಷ್ಟೇ. ಅದೇನು ಮಹಾ ದೊಡ್ಡದಾಗೇನೋ ಕಾಣಿಸೋದಿಲ್ಲ. ಆದ್ರೆ ಇಲ್ಲಿಂದ ಅದ್ರ ಮೂಲಕ ಅಲ್ಲಿಗೆ ತಲುಪಕ್ ಸಾಧ್ಯ ಆದ್ರೆ ನಮಗೆ
ನನ್ನ ನಿಜವಾದ ಅಸ್ತಿತ್ವ ಏನು, ನನ್ನ ಬೇರುಗಳೆಲ್ಲಿದೆ, ಎಲ್ಲಿಂದ ಈ ಸತ್ವ ಬಂದಿದೆ, ಅದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಅನ್ನಿಸ್ತು. ಹಾಗಾಗಿ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಈ ಸಣ್ಣದಾಗಿರ್ತಕ್ಕಂಥ ಟೆಂಟಿಕಲ್ ಮುಖಾಂತರ ಹೋಗ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ಅಂತ ಅದು ಹೇಳಿದ್ರೆ ಬಹುಶಃ ಈ ಕಲ್ಪನೆ ಸ್ವಲ್ಪ ಸ್ಪಷ್ಟವಾಗುತ್ತೆ ಅಂತ ಹೇಳಿದೆ. ಮತ್ತೆ ಥ್ಯಾಂಕ್ ಯು ಮೇಡಮ್. ಈಗ ನೀವು ತಿಳಿಸಿದ್ದು ಕರೆಕ್ಟ್ ಸರ್. ಕರೆಕ್ಟ್ ಅನ್ನೋಕ್ಕಿಂತ ಒಂದು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗತ್ತೆ. ಯಾಕೆ ಅಂದ್ರೆ ಮಾವಿನಕಾಯಿ ಬಂದಿರೋದು ಸಹ ಮರದಿಂದಲೇ, ಈ ಲೋಯರ್ ಸೆಲ್ಫ್ ಅನ್ನುವಂಥದ್ದು ಬಂದಿರೋದು ಹೈಯರ್ ಸೆಲ್ಫ್ ನಿಂದಲೇ. ಆದ್ರೆ ನಾವು ಆ ಕೊಂಡಿಯನ್ನು ಮರ್ತು ಬಿಟ್ಟಿರ್ತೀವಿ. ನಾನೇ ಅನ್ನುವಂತಹ ಅಹಂಕಾರದಲ್ಲಿ ಬೀಳ್ತೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.